ನೀವೇನಾದ್ರೂ ಸಿಟಿಯಿಂದ ಒಂದು 5 to 6 ಕಿಲೋಮೀಟರ್ ಅಲ್ಲಿ ಏನಾದ್ರೂ ಒಂದು ಮನೆ ನೋಡ್ತಾ ಇದ್ದೀರಾ, ಅದು ನಾರ್ತ್ ಈಸ್ಟ್ ಅಲ್ಲಿ ಏನಾದ್ರೂ ನೋಡ್ತಾ ಇದ್ದೀರಾ, ಅದು ಒಂದು 30-50 ಮೆಜರ್ಮೆಂಟ್ ಅಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿದೆ ನೋಡಿ ನಿಮ್ಗೆ ಒಂದು ಆಪರ್ಚುನಿಟಿ. ಇದು ಕೇವಲ ರಿಂಗ್ ರೋಡ್ಗೆ ವಾಕಬಲ್ ಡಿಸ್ಟೆನ್ಸ್ ಇರುವಂತ ಮನೆ ಆಗಿದೆ. ಮತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಮಾರಮ್ಮ ಟೆಂಪಲ್ ಇಲ್ಲಿ ನಿಯರ್ ಬೈ ಇದೆ. ಮತ್ತೆ ಸ್ಕೂಲ್ಸ್, ಹಾಸ್ಪಿಟಲ್ ಎಲ್ಲ ಇಲ್ಲಿ ನಿಯರ್ ಬೈ ಇರುವಂತ ಒಂದು ಏರಿಯಾ ಆಗಿದೆ. ಮತ್ತೆ ನಿಮ್ಗೆ ಇಲ್ಲಿ ರೋಡ್ ಫೆಸಿಲಿಟೀಸ್ ನೋಡೋದಿರೋದು ಒಂದು ವೈಡ್ ರೋಡ್, ತಾರ್ ರೋಡ್ ಇದೆ, ನೀವು ನೋಡ್ತಾ ಇದ್ದೀರಾ ವೈಡ್ ರೋಡ್ ಇದೆ. ಮತ್ತೆ ನಿಮ್ಗೆ ಡೈಲಿ ನೀಡ್ಸ್ ಏನ್ ಬೇಕಾದ್ರೂ ನೋಡಿ, ನಿಮ್ಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಮೈನ್ ರೋಡ್, ಅಲ್ಲಿ ಸುಮಾರು ಅಂಗಡಿಗಳೆಲ್ಲ ಇದೆ. ಸೊ ನಿಮ್ಗೆ ಇಲ್ಲೇ ನಿಯರ್ ಬೈ ವಿವೇಕಾನಂದ ಸರ್ಕಲ್ ಇದೆ. ಮತ್ತೆ ನಿಮ್ಗೆ ಏನ್ ಬೇಕು ನಿಮ್ಗೆ ಡೈಲಿ ನೀಡ್ಸ್ ಪ್ರತಿಯೊಂದೊಂದು ಇಲ್ಲಿ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಸಿಗುವಂತ ಏರಿಯಾ ಆಗಿದೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಪಾರ್ಕಿಂಗ್ ವ್ಯವಸ್ಥೆ ನೋಡ್ತಾ ಇದ್ದೀರಾ. ನೀವು ಇಲ್ಲಿ ಒಂದು ಇನೋವಾ ಕಾರ್ನೇ ನಿಲ್ಸ್ಕೋಬಹುದು, ಒಂದು ದೊಡ್ಡ ಕಾರ್ ನಿಲ್ಸ್ಕೋಬಹುದು, ಆ ರೀತಿಯಾದಂತ ಪಾರ್ಕಿಂಗ್ ಸ್ಪೇಸ್ ಇದೆ. ನೀವು ಎಕ್ಸಾಂಪಲ್ ನೋಡ್ತಾ ಇದ್ದೀರಿ, ಅಲ್ಲಿ ನೋಡ್ತಾ ಇದ್ದೀರಾ, ಪಕ್ಕದಲ್ಲೂ ಕೂಡ ಅದೇ ತರ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಈ ರೀತಿ ಇರುವಂತ ಒಂದು ಎಲ್ಲಾ ಫೆಸಿಲಿಟೀಸ್ ಇರುವಂತ ಮನೆ ಆಗಿದೆ ಇದು. ಸೊ ನೀವು ಬನ್ನಿ ಸ್ನೇಹಿತರೆ, ಮನೆ ಹೇಗಿದೆ ಅಂತ ಒಳಗಡೆ ಒಂದು ಸ್ವಲ್ಪ ನೋಡೋಣ. ಯಾಕೆಂದ್ರೆ ವಾಸ ಇದ್ದಾರೆ, ನಾವು ಅದನ್ನೆಲ್ಲ ನಾವು ತೋರ್ಸಕ್ ಆಗಲ್ಲ. ಸೊ ಹಾಗಾಗಿ ನಾವು ಜಸ್ಟ್ ಹಾಲ್ ಅಲ್ಲಿ ಹೇಗಿದೆ ಅಂತ ನಾವು ತೋರಿಸ್ತೀವಿ. ಬನ್ನಿ ಸರ್. ಇದು ಮನೆ ಎಷ್ಟು ವರ್ಷದ ಮನೆ ಸರ್? ಇದು ಸರ್ ಇದು ಒಂದು 10 to 11 years ಆಗಿದೆ. ಸೊ ನೋಡಿ, ನೀವು ನೋಡ್ತಾ ಇದ್ದೀರಾ ಒಳಗಡೆನೂ ಕೂಡ ಪೋರ್ಟಿಕೋ ನೋಡ್ತಾ ಇದ್ದೀರಾ, ಕಾರ್ ಪಾರ್ಕಿಂಗ್ಗೆ. ಇಲ್ಲೂ ಒಂದು XUV ಕಾರ್ನ ನಿಲ್ಸ್ಕೋಬಹುದು, ಆ ರೀತಿಯಾದಂತ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನೀವು ನೋಡ್ತಾ ಇದ್ದೀರಿ, ಇಲ್ಲೂ ಕೂಡ ಪ್ಯಾಸೇಜ್ ಎಲ್ಲ ಇದೆ, ಯಾಕಂದ್ರೆ ಗಾಳಿ ಬೆಳಕು ಎಲ್ಲ ಬರ್ಲಿ ಅಂತ. ಇವನ್ ಈ ಕಡೆನೂ ನೀವು ನೋಡ್ತಾ ಇದ್ದೀರಾ, ಈ ಕಡೆನೂ ಕೂಡ ಪ್ಯಾಸೇಜ್ ಎಲ್ಲ, ಇಲ್ಲೂ ಕೂಡ ಪ್ಯಾಸೇಜ್ ಎಲ್ಲ ಇಟ್ಟಿದ್ದಾರೆ. ಮತ್ತೆ ವಾಟರ್ ಪಂಪ್ಗೆ, ಇದು ವಾಟರ್ಗೆ ಪಂಪು ಕೂಡ ಇಲ್ಲಿದೆ. ಸೊ ಸಂಪುನು ಒಂದು ಒಳ್ಳೆ ಕೆಪಾಸಿಟಿ ಇರುವಂತ ಸಂಪಾಗಿದೆ. ನೀವು ನೋಡ್ತಾ ಇದ್ದೀರಿ, ಸಂಪು ಕೂಡ ಒಂದು ಒಳ್ಳೆ ಕೆಪಾಸಿಟಿ ಇರುವಂತ ಸಂಪು, ಆಲ್ಮೋಸ್ಟ್ ಒಂದು 10 kL ಇರುವಂತ ಸಂಪಾಗಿದೆ. ನೀವು ನೋಡ್ತಾ ಇದ್ದೀರಾ. ಇದೆಲ್ಲ ನೀರೆಲ್ಲ ಹೇಗೆ ಸರ್ ಇಲ್ಲಿ ವಾಟರ್ ಫೆಸಿಲಿಟಿ? ಸೊ ಇದು ಲೇಔಟ್ ಅವರನ್ನೇ ನೀರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೀರ್ಗೇನು ಪ್ರಾಬ್ಲಮ್ ಇಲ್ಲ, ಎನಿ ಟೈಮ್ ವಾಟರ್ ಇರುತ್ತೆ. ಇದು ಕೂಡ ಒಂದು ಕಾರು ಆರಾಮಾಗಿ ಪಾರ್ಕ್ ಮಾಡ್ಕೊಬಹುದು. ಹೌದೌದು, ಇಲ್ಲೂ ಕೂಡ ಒಂದು ಕಾರು ಆರಾಮಾಗಿ ನಿಲ್ಸ್ಕೋಬಹುದು. ಇಲ್ಲಿ ಟೋಟಲಿ 3 BHK ಹೌಸ್ ಇದು. ಗ್ರೌಂಡ್ ಅಲ್ಲಿ 2 BHK ಇದೆ, ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದೆ, ಇನ್ನೊಂದು ರೂಮ್ ಮಾಸ್ಟರ್ ಬೆಡ್ರೂಮ್. ಮೇಲ್ಗಡೆನೂ ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಇದೆ. ಸೊ 3 BHK ಮನೆ ಆಗಿದೆ ಇದು. ಇದು ಎಲ್ಲ ಥಿಂಗ್ಸ್ ಇರೋದ್ರಿಂದ ನಾವು ಜಾಸ್ತಿ ಎಲ್ಲಾನು ತೋರ್ಸಕ್ಕಾಗಲ್ಲ. ಜಸ್ಟ್ ನೀವು ಹಾಲ್ ನೋಡ್ತಾ ಇದ್ದೀರಾ, ಒಂದು ಟಿವಿ ಕ್ಯಾಬಿನೆಟ್ ಆಗಿರ್ಬೋದು, ನೀವು ನೋಡ್ತಾ ಇದ್ದೀರಾ ಒಂದು ಟಿವಿ ಕ್ಯಾಬಿನೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಈ ಕಡೆ ಶೋಕೇಸ್, ಮತ್ತೆ ಇಲ್ಲೂ ಕೂಡ ಶೋಕೇಸ್ ಇದೆ. ಸೊ ಇದು ಒಂದು ದೊಡ್ಡ ವಿಶಾಲವಾದಂತ ಹಾಲ್ ಆಗಿದೆ, ಬಿಗ್ ಹಾಲ್ ಆಗಿದೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಒಂದು 3 ಸೋಫಾ ಸೆಟ್, ಆಲ್ಮೋಸ್ಟ್ 3 ಅಲ್ಲ 4 ಸೋಫಾ ಸೆಟ್ ಇಟ್ಕೊಂಡಿದ್ದಾರೆ ಇಲ್ಲಿ ಆಲ್ರೆಡಿ. ಸೊ ಅದು ಓಪನ್ ಕಿಚನ್ ಆಗಿದ್ದು, ಓಪನ್ ಕಿಚನ್ ಮತ್ತೆ ಹಿಂದ್ಗಡೆ ಟಾಯ್ಲೆಟ್ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಹಿಂದ್ಗಡೆನು ಅದ್ರ ಹಿಂದ್ಗಡೆ ಪ್ಯಾಸೇಜ್ ಅಲ್ಲೂ ಕೂಡ ಒಂದು ಇಂಡಿಯನ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೊಂದು ಬೆಡ್ರೂಮ್ ಇದೆ, ಈ ಕಡೆ ಒಂದು ಬೆಡ್ರೂಮ್ ಇದೆ. ಸೊ ಇದು ಫುಲ್ ವಾಸ್ತು ಪ್ರಕಾರನೇ ಮಾಡಿರುವಂತ ಮನೆ ಆಗಿದೆ. ಸೊ ನೀವು ನೋಡ್ತಾ ಇದ್ದೀರಾ ಏನೇನು ಯಾವ್ಯಾವ್ದು ಅಗ್ನಿ ಮೂಲೆಯಲ್ಲಿ ಕಿಚನ್ ಇರ್ಬೇಕು, ವಾಯು ಮೂಲದಲ್ಲಿ ಸಂಪ್ ಇರ್ಬೇಕು. ಸೊ ಮಾಸ್ಟರ್ ನೀವು ಕುಬೇರ್ ಮೂಲ ಬೆಡ್ರೂಮ್ ಪ್ರತಿಯೊಂದೊಂದು ಕೂಡ ಇದು ವಾಸ್ತು ಪ್ರಕಾರನೇ ಇರುವಂತ ಮನೆ. ಸೊ ಸ್ನೇಹಿತರೆ, ನೀವು ಯಾರಾದ್ರೂ ಈ ಮನೆನ ನೀವು ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ, ಇದು ಒಂದು ಆಲ್ಮೋಸ್ಟ್ ಒಂದು 10 to 11 years ಆಗಿರೋಂತ ಮನೆ ಆಗಿದೆ. ನೀವೇನಾದ್ರೂ ಇಷ್ಟ ಬಿದ್ದು ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ, ನಾವು ಮತ್ತೆ ಡಿಸ್ಪ್ಲೇ ಅಲ್ಲಿ ಕಾಣೋಂತ ನಂಬರ್ಗೆ ನೀವು ಕಾಲ್ ಮಾಡಿ ಸೊ ನಮ್ಮನ್ನ ಎನ್ಕ್ವೈರಿ ಮಾಡ್ಬೋದು. ನೀವು ಡೀಟೇಲ್ಸ್ ಅಂತ ಹಾಕಿದ್ರೆ ನಾವು ಏನ್ ಬೇಕು ಎಲ್ಲ ಫುಲ್ ಡೀಟೇಲ್ಸ್ ನಾವು ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿವಿ. ಸ್ನೇಹಿತರೆ, ಇದು ಟೆರೆಸ್ ನೋಡ್ತಾ ಇದ್ದೀರಿ ನೀವು. ಮೇಲ್ಗಡೆನೂ ಕೂಡ ಟೆರೆಸ್ ಅಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ ಓವರ್ ಹೆಡ್ ಟ್ಯಾಂಕ್, ಆಲ್ಮೋಸ್ಟ್ 1 KL ಇರುವಂತ ಟ್ಯಾಂಕ್ ಆಗಿದೆ. ಮತ್ತೆ ಸೋಲಾರ್ ಕೂಡ ಒಂದು ಒಳ್ಳೆ ಕೆಪಾಸಿಟಿ ಇರುವಂತ ಸೋಲಾರ್ ಕೂಡ ಫಿಟ್ ಆಗಿದೆ. ಮತ್ತೆ ಟೆರೆಸ್ ನೋಡ್ತಾ ಇದ್ದೀರಿ, ನಿಮ್ಗೆ ಎಲ್ಲೂ ಕೂಡ ಕ್ರ್ಯಾಕ್ ಆತರ ಏನು ಇಲ್ದೇನೆ ಒಂದು ಒಳ್ಳೆ ಕ್ಯೂರಿಂಗ್ ಆಗಿ ಇದು ಆಕ್ಚುಲಿ ಮರಳಲ್ಲಿ ಕನ್ಸ್ಟ್ರಕ್ಟೆಡ್ ಆಗಿರುವಂತ ಮನೆ ಆಗಿದೆ. ಸೊ ಮೊದಲೆಲ್ಲ ಮರಳಲ್ಲೇ ಮಾಡ್ತಾ ಇರೋದು, ಮರಳಲ್ಲಾಗಿದೆ. ಮತ್ತೆ ರೆಡ್ ಬ್ರಿಕ್ಸ್ ಅಲ್ಲಿ ಮಾಡಿದ್ದಾರೆ. ಮತ್ತೆ ಪಿಲ್ಲರ್ಗಳು ಇದೆ, ನೀವು ನೋಡ್ತಾ ಇದ್ದೀರಿ. ಪ್ರತಿ ಒಂದೊಂದನ್ನು ಕೂಡ ಒಂದು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅದೇ ರೀತಿಯಾಗಿ ವಾಸ್ತು ಪ್ರಕಾರ ಮಾಡಿದ್ದಾರೆ ಸ್ನೇಹಿತರೆ. ಸೊ ನೀವು ಯಾರಾದ್ರೂ ಈ ಮನೆನ ಬೈ ಮಾಡ್ಬೇಕು ಅಂತ ಇಷ್ಟಪಡೋರು
ಮೇಲೆ ಕಾಣ್ತಾ ಇರೋದು ಡಿಸ್ಪ್ಲೇ ಅಲ್ಲಿ ಕಾಣೋ ನಂಬರ್ಗೆ ಕಾಲ್ ಮಾಡಿ. ಮತ್ತೆ ನೀವು ಡೀಟೇಲ್ಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಾವು ಫುಲ್ ಡೀಟೇಲ್ಸ್ ನಿಮ್ಗೆ ತಿಳಿಸ್ತೀವಿ. ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಮೇಲೆ ಕಾಣೋ ಅಂತ ಡಿಸ್ಪ್ಲೇ ಅಲ್ಲಿ ಕಾಣೋ ನಂಬರ್ಗೆ ಕಾಲ್ ಮಾಡಿ ನಮ್ಮನ್ನ ಎನ್ಕ್ವೈರಿ ಮಾಡಿದ್ರೆ ನಾವು ಫುಲ್ ನಿಮ್ಗೆ ಡೀಟೇಲ್ಸ್ ಹೇಳ್ತೀವಿ ಸ್ನೇಹಿತರೆ. ಇದು ನಮ್ದು ರೂಮ್ ಏನಿದೆ ಸರ್ ಇದು? ಸರ್ ಇದು ರೂಮ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ರೂಮ್ ಕೂಡ ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆಗಿದೆ. ಇಲ್ಲಿ ಅಟ್ಯಾಚ್ ವಿತ್ ಟಾಯ್ಲೆಟ್ ಕೂಡ ಇದೆ. ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್? ಹೌದೌದು, ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಓಕೆ, ಒಂದು ವಿಶಾಲವಾಗಿದೆ ಅಂತ ಹೇಳಿ. ಹೌದೌದು. ಓಕೆ, ಇದು ಮೂಡ ಅಪ್ರೂವ್ಡ್ ಲೇಔಟ್ ಜೊತೆಗೆ ಪ್ರಾಪರ್ಟಿ ಲೋನ್ ಅಲ್ಲಿ ಕೂಡ ಇದೆ, ಹಂಗಾಗಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ಮೂಡ ಅಪ್ರೂವ್ಡ್ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ಮತ್ತೆ ಇದು ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಆಗಿದೆ, ಯಾಕಂದ್ರೆ ಇದು ಆಲ್ರೆಡಿ ಇಂಪ್ರೂವ್ ಆಗಿರುವಂತ ಲೇಔಟ್ ಆಗಿದೆ. ಓಕೆ, ನಿಮ್ಗೆ ಈ ಕಡೆ ಇಲ್ಲಿ ನೋಡ್ತಾ ಇದ್ದ ವಿವೇಕಾನಂದ ಸರ್ಕಲ್ ಇಂದ ಇಲ್ಲಿಗೆ ನಿಯರ್ ಆಗುತ್ತೆ. ಓಕೆ, ಈ ಕಡೆ ರಿಂಗ್ ರೋಡ್ ಗೆ ನಿಯರ್ ಆಗುತ್ತೆ, ಮಾರಮ್ಮ ಟೆಂಪಲ್ ಗೆ. ಓಕೆ, ಸೊ ಮತ್ತೆ ಈ ಕಡೆ ರಾಮಕೃಷ್ಣ ನಗರ ಈ ಕಡೆಗೂ ಕೂಡ ನಿಯರ್ ಆಗುತ್ತೆ. ಇದು ಒಂದು ಮಿಡ್ಲ್ ಅಲ್ಲಿ ಇದೆ. ನಿಮ್ಗೆ ಸಿಟಿಯಿಂದ ಕೇವಲ ಒಂದು 5 to 6 ಕಿಲೋಮೀಟರ್ ಇಲ್ಲಿ ಡಿಸ್ಟೆನ್ಸ್ ಆಗುತ್ತೆ. ಓಕೆ, ಸೊ ಒಂದು ಒಳ್ಳೆ ಲೊಕೇಶನ್ ಆಗಿದೆ. ನಿಮ್ಗೆ ಏನಾದ್ರೂ ಇನ್ವೆಸ್ಟ್ ನೀವೇನಾದ್ರೂ ಬೈ ಮಾಡ್ಬೇಕು ಅನ್ನೋದಿದ್ರೆ ದಯವಿಟ್ಟು ನೀವು ಬೈ ಮಾಡ್ಬೋದು. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದೀವಿ. ನೆಕ್ಸ್ಟ್ ವಿಡಿಯೋದಕ್ಕೆ ಬರ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ನಮಸ್ಕಾರ.